ಪಶ್ಚಿಮ ಬಂಗಾಳದ ವೈದ್ಯಕೀಯ ವಿದ್ಯಾರ್ಥಿ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ಬೆಳಗಾವಿಯಲ್ಲೂ ಕೂಡ ಇವತ್ತು OPDಗಳನ್ನು ಬಂದ್ ಮಾಡಿರುವಂಥದ್ದು. ನಾನೀಗ ಖಾಸಗಿ ಆಸ್ಪತ್ರೆಯ ಮುಂಭಾಗದಲ್ಲೇ ಇದ್ದೇನೆ. ಸದ್ಯ ಈಗ ಈ ಒಂದು ಆಸ್ಪತ್ರೆ ಇಷ್ಟೊತ್ತಿಗಾಗಲೇ ಸಾಕಷ್ಟು ರೋಗಿಗಳಿಂದ ಗಿಜುಗೂಡಬೇಕಾಗಿತ್ತು. ಆದರೆ ಇವತ್ತು OPD ಬಂದಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಕಂಪ್ಲೀಟ್ ಆಗಿ ಬಂದ್ ಮಾಡಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಇಲ್ಲಿ ಏನು ಇವತ್ತು ಒಂದು ದಿನ ಸ್ಟ್ರೈಕ್ ಮಾಡ್ತಾ ಇದ್ದೇವೆ, ಅಂದರೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಕೆಲವೊಂದಿಷ್ಟು ಭಿತ್ತಿ ಪತ್ರಗಳನ್ನು ಕೂಡ ಅಂಟಿಸಲಾಗಿರುವಂಥದ್ದು ಮತ್ತು ಯಾವ ಕಾರಣಕ್ಕಾಗಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಅಂಟಿಸಿರುವಂಥದ್ದು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕರ್ನಾಟಕ ಸ್ಟೇಟ್ ಬ್ರಾಂಚಿನ ಲೆಟರ್ ಹೆಡ್ನಲ್ಲಿರುವಂತಹ ಒಂದು ಭಿತ್ತಿ ಪತ್ರಗಳನ್ನು ಕೂಡ ಈಗಾಗಲೇ ಅಂಟಿಸಿರುವಂಥದ್ದು. ಮುಖ್ಯವಾಗಿ ಇಲ್ಲಿ ಏನು ಪಶ್ಚಿಮ ಬಂಗಾಳದಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆಗುತ್ತೆ ಅದನ್ನು ಹೇಳುವಂತಹದ್ದನ್ನು ಕೂಡ ಮತ್ತು ಆ ಒಂದು ಮ್ಯಾಟ್ರ್ ಕೂಡ ಈಗಾಗಲೇ ಬರೆದಿರುವಂಥದ್ದು. ಇನ್ನುಳಿದಂತೆ ಸದ್ಯ ಈಗ ಹಾಸ್ಪಿಟಲ್ ಕಂಪ್ಲೀಟ್ ಆಗಿ ಬಂದ್ ಹೋಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಬೆಳಗಾವಿ ಜಿಲ್ಲೆಯ ಬಹುತೇಕ ಎಲ್ಲ ಆಸ್ಪತ್ರೆಗಳು ಇವತ್ತು OPD ಸೇವೆಯನ್ನು ಸ್ಥಗಿತಗೊಳಿಸಿರುವಂಥದ್ದು. ಎಮರ್ಜೆನ್ಸಿಯನ್ನು ಹೊರತುಪಡಿಸಿದೆ ಉಳಿದಂತೆ OPD ಸೇವೆ ಯಾವುದೂ ಕೂಡ ಇವತ್ತು ಲಭ್ಯ ಇರುವುದಿಲ್ಲ. ಅದರಂತೆ ಒಂದು ಏನು ಕೆಲವೊಂದಿಷ್ಟು ಮಾಹಿತಿಗಳನ್ನು ಮತ್ತು ಇವತ್ತು ಯಾವುದೇ ರೀತಿಯಾದಂಥ ಪರೀಕ್ಷೆಗಳನ್ನು ಮಾಡಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಮನವಿಯನ್ನು ಮಾಡಿಕೊಂಡು ಹೊರ ರೋಗಿಗಳ ವಿಭಾಗದ ರೋಗಿಗಳಿಗೆ ತಿಳಿಸುವಂಥದ್ದನ್ನು ಕೂಡ ಈಗಾಗಲೇ ಆಸ್ಪತ್ರೆಯವರು ಮಾಡಿರುವಂಥದ್ದು. ಸದ್ಯ ಈಗ ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಇವತ್ತು OPD ಸೇವೆ ಸ್ಥಗಿತಗೊಳಿಸಲಾಗಿದೆ. ಈ ಒಂದು ಹತ್ಯೆಯನ್ನು ಈ ಮೂಲಕ ಖಂಡಿಸುವಂತಹ ಕೆಲಸವನ್ನು ಬೆಳಗಾವಿಯಲ್ಲೂ ಕೂಡ ಆಗ್ತಾ ಇರುವಂಥದ್ದು. ಮೊನ್ನೆ ಅಷ್ಟೇ ಸಾಕಷ್ಟು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿ ಖಂಡಿಸುವಂಥದ್ದನ್ನು ಮಾಡ್ತಾ ಇದ್ರು. ಇವತ್ತು ಇಡೀ ದೇಶಾದ್ಯಂತ OPD ಬಂದ್ಗೆ ಕರೆ ಏನು ಕೊಡಲಾಗಿದೆ ಅದಕ್ಕೆ ಸಪೋರ್ಟಿವ್ ಆಗಿ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಈಗಾಗಲೇ OPDಗಳು ಬಂದಿರುವಂಥದ್ದು. ಸೊ ಆ ಒಂದು ಏನು OPDಯನ್ನು ಬಂದ್ ಮಾಡಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಚೆನ್ನಮ್ಮ ವೃತ್ತದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟಕ್ಕೂ ಕೂಡ ಈಗಾಗಲೇ ಸಜ್ಜಾಗಿರುವಂಥದ್ದು. ಒಟ್ಟಾರೆ ಬೆಳಗಾವಿಯಲ್ಲೂ ಕೂಡ ಈ ಒಂದು ಕೊಲೆ ಮತ್ತು ಅತ್ಯಾಚಾರ ಕೇಸಿಗೆ ಸಂಬಂಧಪಟ್ಟಂತೆ ಭಾರಿ ಪ್ರಮಾಣದಲ್ಲಿ ಖಂಡನೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಅದರಂತೆ OPD ಸೇವೆ ಕೂಡ ಇವತ್ತು ಸ್ಥಗಿತ ಮಾಡಿ ಇಡೀ ದೇಶಾದ್ಯಂತ ಕರೆ ಕೊಟ್ಟಿರುವಂತಹ ಒಂದು ಖಂಡನೆ ಮತ್ತು ಪ್ರತಿಭಟನೆಗೆ ಬೆಳಗಾವಿಯಲ್ಲೂ ಕೂಡ ಸಾಕಷ್ಟು ಬೆಂಬಲ ಮಾತ್ರ ಸಿಗ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ TV9 ಬೆಳಗಾವಿ.